ಹೊಡೋದೆಲ್ಲ ಕಂತ್ರಿ ಕೆಲಸನೇ. ಅವನು ಕರಿಯ ಅಂತ ಇಟ್ಟಿನ ಅಷ್ಟೇ. ಅವನಿಗೆ ಶಿಶುಪಾಲ ಅಂತ ಇಡೋ ಅಂತ ಇಟ್ಟಿದ್ದೆ ಹೆಸರನ್ನ. ಚೆನ್ನಾಗಿಲ್ಲ ಅಂತ ಕರಿಯ ಅಂತ ಇಟ್ಟೆ. ಎಂತ ಮಾಡೋಕ್ಕೂ ಸಾಯಕ್ಕೂ ದರಿದ್ರ ನನ್ನ ಮಗ ಬರೀ ಕೆಟ್ಟ ಕೆಲಸನೇ ಮಾಡೋದು. ಇವ್ರು ನೋಡ್ರಿ ಹೆಂಗೆ ಕಿತ್ಕೊಂಡು ಹೋಗ್ತೈತಿ. ಇದೇ ಒಂದು ಲೈನ್ ಮಾಡಿರೋದು, ಒಂದೇ ಲೈನು. ಇಷ್ಟು ತನಕ ಒಂದೇ ಲೈನ್ ಮಾಡಿದ್ದೀನಿ ಗುರು, ಸಾಯಕ್ಕೆ ಆಗಲ್ಲ ಕೆಲಸ ಮಾಡಕ್ಕೆ. ಎಲ್ರಿಗೂ ನಮಸ್ಕಾರ. ಇದು ನನ್ನ 3ನೇ ವ್ಲಾಗು. ಇವತ್ತು ಬೆಳಿಗ್ಗೆ ಬೇಗ ಎದ್ದು ತೋಟದ ಮನೆ ಕಡೆ ಹೋಗೋಣ ಅಂತ ಬಂದೆ. ಆದರೆ ಇಬ್ನಿ ಮಾತ್ರ ಒಳ್ಳೆ ಜಮ್ಮು ಕಾಶ್ಮೀರದಲ್ಲಿ ಐತಲ್ಲ, ಹಿಮ ಬೆಳೆದತ್ತಲ್ಲ ಆ ಥರ ಬೀಳ್ದೈತಿ. ನಮ್ಮ ಅಡಿಕೆ ಗಿಡ ಚೆಂಡೆಲ್ಲ ಕಾಣ್ತಾನೆ ಇಲ್ಲಪ್ಪ, ಎಲ್ಲ ಇಬ್ನಿಯಿಂದ ತುಂಬೋಗ್ಬಿಟ್ಟಿದೆ. ಇವತ್ತು ಏನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಇಬ್ನಿದೆ ಹಾವಳಿ, ಇದ್ರ ಮುಂದಿಂದ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಬೆಳಿಗ್ಗೆ ಬಂದಿದ್ದೀನಿ ಇಲ್ಲಿ ತೋಟಕ್ಕೆ. ನೋಡ್ಬೋದು ಇಬ್ನಿ ಎಷ್ಟಿದೆ ಅಂತ. ಇಬ್ನಿ ಮಾತ್ರ ಸಿಕ್ಕಾಪಟ್ಟೆ ಇದೆ, ನಾನೇ ಕಾಣಲ್ಲ ಒಂದು ಸ್ವಲ್ಪ ದೂರ ಹೋದರೆ ಆ ಥರ ಇಬ್ನಿ ಇದೆ. ಹಾಲೆಲ್ಲ ಚೇಂಜ್ ಮಾಡ್ಬೇಕಿಲ್ಲ ಅಂದರೆ ಆಗೋದಿಲ್ಲ, ಕೆಲಸ ಕೆಡ್ತದೆ. ಒಂದು ಮೈಕ್ ತರ್ಸ್ಕೋಬೇಕಿಲ್ಲ ಅಂದರೆ ಆಗಲ್ಲ. ಈ ವಿಡಿಯೋನೆಲ್ಲ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಕ್ಕೆ ಅಂತೂ ಆಗದೇ ಇಲ್ಲ. ಇದೆ ಇಬ್ನಿ ಮಾತ್ರ ಸಿಕ್ಕಾಪಟ್ಟೆ ಇದೆ. ಅಂದರೆ ಅಷ್ಟೇನು ಚಳಿ ಅನ್ಸಲ್ಲ, ಇಬ್ನಿ ಬಿದ್ದರೆ ಚಳಿ ಅನ್ಸಲ್ಲ, ಒಂಥರ ತಣ್ಣಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟಂಗೆ. ಬೈಲ್ಕ್ರಿಯಾ ಇವೊಂದಿಷ್ಟೇ ಓಡೋದು, ಹಿಂದಿಂದ ಬಂದು ಗುದ್ದೋದು. ಇಡ್ನಿ ಮಾತ್ರ ಸಿಕ್ಕಾಪಟ್ಟೆ ಇದೆ. ಯಾವ ಲೆವೆಲ್ ಇದೆ ಅಂದರೆ ನಾನು ಬಂದ ದಾರಿನೇ ಗೊತ್ತಾಗಲ್ಲ, ಹಂಗಿದೆ. ತೋರಿಸ್ತೀನಿ ನೋಡಿ. ಇಡ್ನಿ ಮಾತ್ರ ಸಿಕ್ಕಾಪಟ್ಟೆ ಒಂದು ಲೆವೆಲ್ಲಿಗಿದೆ. ಈ ಥರ ಟ್ರೆಂಚ್ ಹೊಡೀತಾ ಇರಬೇಕು. ಯಾಕಂದರೆ ಅದು ಟ್ರೆಂಚ್ ಏನಕ್ಕೆ ಹೊಡೆದಿರೋದಂದರೆ ಅಲ್ಲಿ ಇದು ಪೈಪೆಲ್ಲ ಮತ್ತು ದನ ಮೆಟ್ಟಿ ಮತ್ತು ಕಳೆ ಮಿಷನ್ ಹೊಡಿಬೇಕಾದ್ರೆ ಮತ್ತೆ ಹೊಡೆದವು. ಹಂಗಾಗಿ ಆ ಥರ ಹೊಡಿಬೇಕು. ಈಗ ಸುಮಾರು ಲೈನ್ ಅದು ಅದನ್ನೇ ಹೊಡಿಬೇಕು. ಸಿಕ್ಕಾಪಟ್ಟೆ ಇಬ್ನಿ ಎಂತ ಮಾಡೋಂಗಿಲ್ಲ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ಟೈಮ್ ಎಷ್ಟಾಯ್ತು ಅಂದರೆ ಒಂದು 7 ಗಂಟೆ 7:15 ಆಗಿರ್ಬೋದು ಅಷ್ಟೇ. ನೋಡಿರಿ ಇಬ್ನಿ ಮಾತ್ರ ಎಷ್ಟು ಲೆವೆಲ್ಗಿದೆ ಅಂದರೆ ಅಷ್ಟು ಚಳಿ ಆಗ್ತಾಯಿಲ್ಲ. ಈ ನೈಟೆಲ್ಲ ಚಳಿ ಆಗುತ್ತಲ್ಲ ಆ ಥರ ಚಳಿ ಆಗ್ತಾಯಿಲ್ಲ. ಇಬ್ನಿ ಇದೆ ಅಷ್ಟೇ, ತಣ್ಣಗೆ ಅನ್ಸತ್ ಬಿಟ್ರೆ ಚಳಿ ಏನಿಲ್ಲ. ಈ ಬೋಳಿ ಮನಿ ಅಂತೂ ಚಳಿನೇ ಆಗಲ್ಲ. ಹೆಂಗಿದೆ ನೋಡ್ರಿ ನಮ್ಮನೆ ಕರಿಯ. ಅವನು ನಾನು ಬಂದ್ವಿ ತೋಟಕ್ಕೀಗ. ತೋಟದಲ್ಲಿ ನೋಡಿದ್ರೆ ನಮ್ಮನೆ ಬೋರಲ್ಲಿ ನೀರು ಮೊದಲೇ ಕಮ್ಮಿ, ಅದರಲ್ಲೂ ಎರಡೇ ಜೆಟ್ ಬಿಡ್ಗಂತ ಹಾಕಬೇಕು. ಈ ಗಿಡನ ನಾನು ಜೇನಿಂದ ತಂದಿದ್ದೆ. ಈ ಗಿಡ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಈ ಗಿಡ ಯಾವುದು ಅಂತ ಗೊತ್ತಾದರೆ ಯಾರು ಕಮೆಂಟ್ ಮಾಡಿರಿ. ಯಾರಿಗೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟಲ್ಲೇ ಕೇಳ್ರಿ, ನಾನೇ ಹೇಳ್ತೀನಿ. ಇದು ಏನಂತ ಗೊತ್ತು, ಆಲ್ಮೋಸ್ಟು ಸಗಣಿ ನೀರು. ಇವಕ್ಕೆ ಪ್ರೋಟೀನು, ಜಿಮ್ಮಲ್ಲಿ ಪ್ರೋಟೀನ್ ಶೇಕ್ ಕುಡಿತಾರಲ್ಲ ಹಾಗೆ ಇವಕ್ಕೆ ಪ್ರೋಟೀನು ಬೇಕಲ್ಲ, ಅದಕ್ಕೆ. ಬಿಡು. ನಮ್ಮನೆ ಕರಿಯಂಗೆ ಹೊಟ್ಟೆ ಒಳ ಆಗೈತೆ, ಅದಕ್ಕೆ ಹುಲ್ಲು ತಿಂತದಾನೆ. ಸಿಂಹ ಹುಲ್ಲು ತಿಂತೈತಿ. ಅದು ಸಿಂಹ ಅಲ್ಲ, ಅದು ಕರಡಿ. ಅವನು ಚಪ್ಪಲಿ ಪೈಪೆಲ್ಲ ಬಾಯಲ್ಲಿ ಕಚ್ಕೊಂಡು ತರ್ತಾನ. ಅವನು ದರಿದ್ರ ನನ್ನ ಮಗ. ಅವನು ಯಾಕೆ ತಂದು ಸಾಕೋದು, 15 ದಿನದ ಮರಿ ತಂದು ಸಾಕಿದ್ದೆ ಅವನ್ನ. ನನಗೆ ಒಳ್ಳೆ ಹೆಸರು ಥರ ಅಂಥದ್ದು ಯಾವ ಕೆಲಸನೂ ಮಾಡಲ್ಲ. ಬಿದ್ದು ಓಡೋದು ಅಂದ್ಬಿಟ್ರೆ ಮತ್ತೆ ಎಂಥದ್ದು ಮಾಡಲ್ಲ. ಈಗ ಈ ಲೈನಲ್ಲಿ ನೀರು ಬಿಟ್ಟಿದ್ದೀನಿ. ಇದು ಸ್ವಲ್ಪ ಹಸಿ ಆಗ್ಬೇಕಿದೆ. ಹಸಿ ಆದರೆ ಹೊಂಡ ತೊಡ್ಕೊಂತ ಹೋಗೋದು. ಈ ಪೈಪ್ ಹಾಕ್ಬೇಕು ಒಳಗೆ, ಇಲ್ಲ ಅಂದರೆ ಇದು ಪೈಪು ಯಾವುದು ಉಳಿಯೋಲ್ಲ. ಈ ಇದು ಕಳೆ ಮಿಷನ್ ಹೊಡಿಬೇಕಾದೆಲ್ಲ ಚಪ್ಪಂಚೂರ ಹೊಡೆದು ಕಾಲರ್ ತಂದು ಹಾಕಬೇಕು. ಅದು ಕಾಲರ್ ರೇಟ್ ಏನು ಸ್ವಲ್ಪ ಆಯ್ತಾ, ಸಿಕ್ಕಾಪಟ್ಟೆ ಐತೆ ಕಾಲರು ದುಡ್ಡು.
ಅದಕ್ಕೆ ಒಳ ಹಾಕ್ಬಿಟ್ರೆ ಆರಾಮಾಗಿ ಕಳೆ ಮಿಷನ್ ಹೊಡಿಬೋದು. ಇಲ್ಲಾಂದರೆ ಕಳೆನಾಶಕ ಹೊಡಿಬೇಕಾಗತ್ತೆ. ಕಳೆನಾಶಕ ಹೊಡೆದ್ರೆ ಭೂಮಿಗೆ ಎಫೆಕ್ಟು. ಹಂಗಾಗಿ ಅದನ್ನ ಜಾಸ್ತಿ ಹೊಡೆಯೋಕ್ಕೆ ಹೋಗಲ್ಲ. ಈ ವರ್ಷ ಹೊಡೆದಿದ್ದೀನಿ ಒಂದನೇ ಸಲ, ಇದು ಫಸ್ಟ್ನೇ ಸಲ ಹೊಡೆದಿರೋದು. ಈ ಥರ ಆಗಿದೆ. ಕಳೆನೇ ಈ ಥರ ಬೆಂದು ಹೋಗ್ತದೆ ಅಂದರೆ ಇನ್ನು ಭೂಮಿ ಯಾವ ಥರ ಆಗ್ಬೋದು. ಈ ಸಲ ಬಿಸಿಲು ಮಾತ್ರ ಹಾಗೆ ಇದೆ, ಹೆವಿ ಬಿಸಿಲಿದೆ. ನಮ್ಮನೆ ಬೋರಲ್ಲೇನು ಒಂದು ಹನಿ ನೀರಿಲ್ಲ. ನೀರು ಕಮ್ಮಿ ಆಗಿದೆ. ಪೈಪ್ ಇಳಿಸ್ಬೇಕು, ಒಂದೆರಡು ಪೈಪ್ ಇಳಿಸಿದ್ರೆ ಆಗ್ಬೋದು ಅಂತ ಮಾಡಿದ್ದೀನಿ. ಇಲ್ಲಾಂದರೆ ಈ ಸಲ ಬೇರೆ ಏನಾದ್ರು ಮಾಡಬೇಕು. ಇಲ್ಲಾಂದ್ರೆ ಆಗಲ್ಲ. ನೀರಿಲ್ಲದೆ ಇದು ಅಡಿಕೆ ಗಿಡ ಎಲ್ಲ ಯಾವುದು ಬರೋಲ್ಲ, ಅಪ್ಪಂತ ಬರೋಲ್ಲ. ರೈತನಿಗೆ ಮುಖ್ಯ ಫಸ್ಟು ನೀರು. ದುಡ್ಡಿದ್ದೋನು ಇಲ್ಲಿ ರೈತ ಆಗೋಕ್ಕಾಗೋದೇ ಇಲ್ಲ. ನೀರಿದ್ದವನು ರೈತ. ನೀರು ಇದ್ದುಬಿಟ್ರೆ, ಒಂದು 5 ಇಂಚು ನೀರು ಇದ್ಬಿಟ್ರೆ ಎಂಥ ಬೆಳೆ ಮಾಡಿದ್ರು ಕೈ ಹತ್ತುತ್ತೆ. ನೀರಿಲ್ಲದೆ ಎಂಥ ಬೆಳೆ ಮಾಡಿದ್ರು ಕೈ ಅಲ್ಲ, ಕಾಲಿಗೂ ಬರಲ್ಲ ಬೆಳೆ. ಇಬ್ನಿ ನೋಡಿದ್ರು ಅಲ್ಲಿ ಏನು ಸೈಕಾಗೈತಿ. ನಾನು ಇವತ್ತೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಇವತ್ತೇ ಫಸ್ಟು ಇಷ್ಟು ಬೇಗ ಎದ್ದಿರೋದಂದರೆ. ಇಲ್ಲಾಂದ್ರೆ ನಾನು ಇಷ್ಟು ಬೇಗ ಎದ್ದೇಳಲ್ಲ, ಲೇಟ್ ಎದ್ದೇಳೋದು. ಇಷ್ಟು ಬೇಗ ಎದ್ದು ಬಂದಿದ್ದೀನಿ. ಇನ್ಮೇಲೆ ದಿನ ತೋಟಕ್ಕೆ ಬರಬೇಕು. ಬೇಗ ಬಂದರೆ ಇದು ಕೆಲಸ ಬೇಗ ಮುಗಿಯತ್ತಿದು. ಇದು ನಾವೇ ಮಾಡೋಕೆ, ಇದಕ್ಕೆಲ್ಲ ಯಾರನ್ನಾರು ಇದನ್ನು ಹಾಕಿ ಅವ್ರನ್ನ ಕೆಲಸಗಾರನೆಲ್ಲ ಹಾಕಿ ಮಾಡೋಕ್ಕಾಗಲ್ಲ. ಇದೇನಿದ್ರು ನಮ್ಮದೇ ಕೆಲಸ, ನಮ್ಮದೇ ಪರಿಶ್ರಮ. ನಾವು ರೈತರೇ ಸಾರ್. ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಅಡಿಕೆ ಗಿಡ ತರೋದೈತಿ, ದುಡ್ಡಿಲ್ಲ ಕೈಯಲ್ಲಿ, ಎಂತ ಮಾಡೋದಂತ ಗೊತ್ತಾಗಲ್ಲ. ಅಡಿಕೆ ಗಿಡಕ್ಕೆ ನೋಡಿದ್ರೆ 60 ರೂಪಾಯಿ 40 ರೂಪಾಯಿ ಹೇಳ್ತಾರೆ ಒಂದೊಂದು ಅಡಿಕೆ ಗಿಡಕ್ಕೆ. ತೀರ್ಥಹಳ್ಳಿಲಂತೂ ಸಿಕ್ಕಾಪಟ್ಟೆ ರೇಟ್ ಅಂತಪ್ಪ. ನಮ್ಮೂರಲ್ಲಿ ಒಬ್ರು ತಂದಾರೆ. ನನಗೇನೊಂದು 50 ಗಿಡ ಈ ಸಲ ಸುಮಾರು ಹಾಕೋದೇ ಐತಿ. ನೋಡ್ರಿ ಇವ್ನು ಮಾಡೋ ಕೆಲಸ ನೋಡ್ರಿ. ನಮ್ಮನೆ ಕರಿಯ, ಇವನ ಹೆಸರು ಕರಿಯ. ಮಾಡೋದೆಲ್ಲ ಕಂತ್ರಿ ಕೆಲಸನೇ. ಅವನು ಕರಿಯ ಅಂತ ಇಟ್ಟಿನಷ್ಟೇ. ಅವನಿಗೆ ಶಿಶುಪಾಲ ಅಂತ ಇಡೋಣ ಅಂತ ಇಟ್ಟಿದ್ದೆ ಹೆಸರನ್ನ. ಅದು ಚೆನ್ನಾಗಿಲ್ಲ ಅಂತ ಕರಿಯ ಅಂತ ಇಟ್ಟೆ. ಎಂಥ ಮಾಡೋಕ್ಕೂ ಸಾಯಕ್ಕೂ ದರಿದ್ರ ನನ್ನ ಮಗ ಬರೀ ಕೆಟ್ಟ ಕೆಲಸನೇ ಮಾಡೋದು. ಅಪ್ಪ ಅಂತ ಒಳ್ಳೆ ಕೆಲಸ ಯಾವುದೂ ಮಾಡಲ್ಲ ಅವನು. ಅಲ್ಕ ನನ್ನ ಮಗ. ಇದು ನೀರು ಬಿಟ್ಟಿದ್ದೀನಿ ಈಗ. ಇದು 1-2 ಲೈನ್ ಮಾಡಿದ್ದೀನಿ ಕೆಲಸ. ಅದು ವೀಡಿಯೋ ನಾನು ಹಾಕ್ತೀನಿ, ನೋಡಿ. ಫುಲ್ಲಾಗಿ ನೋಡಿ ವೀಡಿಯೋನ. ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಹಾಗೆ ಮಾತ್ರ ಇದು ಮಾಡಿಬಿಡ್ರಿ. ಏನು ಒಂದು ಸಬ್ಸ್ಕ್ರೈಬ್ ಆದ ತಕ್ಷಣ ಏನಾಗಲ್ಲ. ಮಾಡಿ. ವೀಡಿಯೋ ಚೆನ್ನಾಗಿದ್ದರೆ, ನಿಮ್ಗೆ ಇಷ್ಟ ಆದರೆ ಮಾಡಿರಿ. ನಾ ಹೇಳ್ದೆ ಅಂತ ಏನು ಮಾಡೋದು ಬೇಡ. ಚೆನ್ನಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಬೇಕು ಮೊದಲು. ನೀವು ಮಾಡೋ ತಪ್ಪೇನೆಂದರೆ ಕಮೆಂಟ್ ಮಾಡಲ್ಲ. ಕಮೆಂಟ್ ಮಾಡಿದ್ರೆ ನಮ್ಮ ವೀಡಿಯೋ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅನ್ನೋದಾದ್ರೂ ಗೊತ್ತಾಗುತ್ತೆ. ನೀವು ಆ ತಪ್ಪನ್ನ ಮಾಡ್ತಾ ಇದ್ದೀರಾ. ತಪ್ಪು ಮಾಡಬೇಡಿ ಯಾವತ್ತು ಜೀವನದಲ್ಲಿ. ಹಾಗಾಗಿ ಚಳಿ ಏನಿಲ್ಲ, ಆದರೂ ಒಂಥರ ತಣ್ಣಗೆ ಕೈಯೆಲ್ಲ. ಈ ಟೈಮಲ್ಲಿ ಈ ಬೆಳಿಗ್ಗೆ ಮುಂಚೆಯಲ್ಲಿ ಈ ಕೆಲಸ ಎಲ್ಲ ಮಾಡ್ಕೊಬಿಟ್ರೆ ಬೇಗ ಆಗುತ್ತೆ. ಆ ಬಿಸಿಲೊತ್ತಲ್ಲಿ ಸಾಯೋಕ್ಕಾಗಲ್ಲ. ಬಿಸಿಲೊತ್ತಲ್ಲಿ ಫ್ಯಾನ್ ಅಡಿ ಕೂತ್ಕೊಂಡು ಆರಾಮ್ ಕೆಲಸ ಮಾಡೋಕ್ಕಡ್ಡಿಲ್ಲ. ಹೊರಗಡೆ ಬಂದರೆ ಬೆಂದು ಹೋಗ್ಬಿಡ್ತೀವಿ, ನೆಟ್ಟಿಗೆ ನಿಗರು ಹೋಗ್ಬಿಡ್ತೀವಿ ನಾವು. ಹಂಗಾಗ್ಬಿಡ್ತೀವಿ ನಾವು. ನೋಡ್ರಿ ಹುತ್ತ ಇದು. ಹುತ್ತ ಹಿಂಗಿದೆ ಹುತ್ತ. ಹುತ್ತ ಅಂದರೆ ಇದು ಹಾವಿಂದಲ್ಲ, ಇದು ಗೆದ್ಲದು. ಹಾವೇನು ಮಾಡಲ್ಲ. ಗೆದ್ಲೆಲ್ಲ ತಿಂದ ಮೇಲೆ ಹಾವು ಬಂದು ಮಾಡೋದು ಅಲ್ಲ, ವಾಸ ಮಾಡೋದು. ನಮ್ಮ ತೋಟ ನಮ್ಮನೆ ತೋಟ ಪ್ರೆಸೆಂಟಾಗಿ ಈ ಥರ ಇದೆ. ಇದನ್ನು ಹೆಂಗಾರು ಮಾಡಿ ಈ ಸಲ ಗೊಬ್ಬರ ಮಣ್ಣು ಮಾಡ್ಬೇಕು. ಇಷ್ಟು ದಿವಸದಲ್ಲಿ ಮಾಡಿಲ್ಲ, ಅದಕ್ಕೆ ಈ ಥರ ಕುಗ್ಗೋಗ್ಯಾವ ಇವು. ಅದೇ ಸಗಣಿ ನೀರು ಸ್ವಲ್ಪ ಹಾಕಿದ್ದೀನಿ. ಅವೇನು ಇದಾಗಲ್ಲ. ಈ ಥರ ಔಷಧಿ ಹೊಡೆದ್ರೆ ಅಡ್ಡಿಲ್ಲ. ಔಷಧಿ ಹೊಡೆದಿಲ್ಲ ಅಂದರೆ ಹಿಂಗೆ ನೆಟ್ಟಿಗೆ ನೀರ್ಕಂತವೆ. ಈ ಸಲ ಔಷಧಿ ಎಲ್ಲ ಹೊಡೆದು ಸ್ವಲ್ಪ ಕ್ಲೀನ್ ಮಾಡ್ಬೇಕು ತೋಟನ. ಒಂದು ರೇಂಜಿಗೆ ಮಾಡಬೇಕು. ನಮ್ಮೂರ ಜಾತ್ರೆ ಬೇರೆ ಬಂತು. ಎಂತ ಮಾಡೋದು ಗೊತ್ತಾಗ್ತಾ ಇಲ್ಲ. ಮಾಡ್ಬೇಕೇನಾದರೂ ಒಂದು ಕೆಲಸ, ಇಲ್ಲಾಂದರೆ ಆಗಲ್ಲ. ಹಿಂಗೆ ಕುತ್ಕೊಂಡ್ರೆ ಆಗೋದಿಲ್ಲ ಬಾಸ್. ಕೆಲಸ ಏನಾದ್ರು ಮಾಡ್ಬೇಕು. ನಾವು 2-3 ವರ್ಷದ ಅಡಿಕೆ ಬಂದರೆ ಏನಾದರೂ ಅಡ್ಡಿಲ್ಲ. ಇಲ್ಲಾಂದ್ರೆ ಗೋತಾನೆ. ನೀರೇ ಇಲ್ಲ ನಮ್ಮೂರಲ್ಲಿ. ಎಲ್ಲರ ಮನೆ ಬೋರು ಹಂಗೆ ಆಗ್ತದಪ್ಪ. ಎಂತ ಅಂತ ಗೊತ್ತಾಗಲ್ಲ. ಸಾಯಕ್ಕೆ ದೇವ್ರು ಕೊಡೋದು ಕೊಟ್ಟ, ಈ ಕೊನೆ ಕಿತ್ಕೊಂತ ಅದನ್ನು. ಯಾಕೆ ಮಾಡ್ಬೇಕು ಹಿಂಗೆ? ತಪ್ಪಲ್ವಾ? ಯಾಕೆ ಹಂಗೆ ಮಾಡ್ತಾರೋ ಗೊತ್ತಾಗಲ್ಲ. ನಮ್ಮದಂದ್ರೆ ಇದು ಟ್ರೆಂಚಿಗೆ ಮಣ್ಣೆಲ್ಲ ಕಡ್ದು ಗೊಬ್ಬರ ಹಾಕ್ಸಿಲ್ಲ ಅಂದರೆ ಅಡಿಕೆ ಗಿಡ ಬರಲ್ಲ. ಏನೇ ಮಾಡಿದ್ರು ಬರಲ್ಲ. ಅದನ್ನ ಈಗ ಸರಿ ಮಾಡಬೇಕು. ಈಗ ನಾನು ಕೆಲಸ ಮಾಡಬೇಕು ಸ್ವಲ್ಪ. ಏನು ಕೆಲಸ ಅಂದರೆ
ಇದೇ ಈಗ ನೀರು ಬಿಟ್ಟಿನಲ್ಲ, ಪಟ 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 ಪಟನೇ ಈಗ ಟ್ರೆಂಚ್ ಹೊಡ್ಕೊಂತ ಹೋಗ್ತಾ ಇರಬೇಕು. ಟ್ರೆಂಚ್ ಹೊಡೆದಿದ್ದು ಒಂದು ವೀಡಿಯೋ ಐತಿ, ನಾನು ಅವಾಗಲೇ ಹೇಳಿದ್ದೀನಿ ಹಾಕ್ತೀನಿ ಅಂತ. ಅದನ್ನು ಹಾಕ್ತೀನಿ, ಹೆಂಗೆ ಮಾಡೀನಿ ಅಂತ ನೋಡಿರಿ. ನಿಮ್ಗೆ ಯಾರಿಗೂ ಮಾಡ್ಬೇಕು ಅನ್ಸಿದ್ರೆ ಮಾಡಿರಿ. ಪೈಪ್ ಉಳಿತಾವು, ಇಲ್ಲ ಅಂದರೆ ಪೈಪ್ ಉಳಿಯಲ್ಲ. ತಗೊಬರ್ರಿ ಕಲರು ಗಮ್ಮು ಹಚ್ಕೊಂತ ಕೂತ್ಕೊಳ್ರಿ. ದುಡ್ಡು ಅಂದರೆ ಸುರಿತಾ ಇರ್ಬೇಕು ಪೈಪಿಗೆ. ಈ ಅಡಿಕೆ ಗಿಡ ದುಡ್ಡು ಹಾಕಿದ್ರೆ ಬೇಜಾರಾಗಲ್ಲ ಗುರು, ಈ ಪೈಪಿಗೆ ದುಡ್ಡು ಹಾಕೋದೆ ಅಂದರೆ ಬೇಜಾರಾಗ್ಬಿಡ್ತದೆ ಸಾಯಕ್ಕೆ. ಎಂತ ಮಾಡೋದು ಹೇಳ್ರಿ, ಈ ಥರ ಪರಿಸ್ಥಿತಿ. ಈ ನೀರು ಬಿಟ್ಟಿದೆ, ಈ ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ. ಕೆಲಸ ಕೆಡ್ತತೆ. ಫಸ್ಟ್ ಹೋಗಿ ಈಗ ಕೆಲಸ ಶುರು ಮಾಡ್ಬೇಕೀಗ. ಕೆಲಸ ಶುರು ಮಾಡಿಲ್ಲ ಅಂದ್ರೆ ಆಗಲ್ಲ. ಈಗ ನಾನು ಕೆಲಸ ಶುರು ಮಾಡ್ತೀನಿ. ಈ ವಿಡಿಯೋನ ಕೊನೆಗೆ ಎಂಡ್ ಮಾಡ್ತೀನಿ ಕೆಲಸ ಮುಗಿದ್ಮೇಲೆ. ಇದೇ ಕೆಲಸ ಈಗ ಇದಿಷ್ಟು ಹಿಂಗೆ ಅಕ್ಕಂತ ಹೋಗ್ಬೇಕೀಗ. ಅಕ್ಕಂತ ಹೋಗಿ ಆ ತುದಿಯಿಂದ ಬರಬೇಕು. ಇನ್ನೊಂದು ಸ್ವಲ್ಪ ಮುಂದೆ ಐತಿ, ಅಲ್ಲಿ ತನಕ ಅಗಿಬೇಕು. ಅಕ್ಕೊಂಡು ಗುಂಡಿ ಮುಚ್ಚಿಬಿಟ್ರೆ ಪೈಪು ಸೇಫು, ನಾವು ಸೇಫು. ಈಗ ಕೆಲಸ ಮಾಡ್ಬೇಕು. ವೀಡಿಯೋ ಮಾಡ್ತಾ ಕೂತ್ರೆ ಕೆಲಸ ಆಗಲ್ಲ. ಮಾಡ್ತೀನಿ ಗಾಯ್ಸ್. ಒಂದು ಲೈನ್ ಫುಲ್ಲು ತೋಡಿದ್ದೀನಿ, ಒಂದೇ ಒಂದು ಲೈನ್ ಮಾಡಿರೋದು ಕೆಲಸ. ಅದು ಏನು ಬಿಸಿಲೇನಿಲ್ಲ, ತಣ್ಣಗಿದೆ. ಬೇವ್ರು ಹೆಂಗೆ ಕಿತ್ಕೊ ಹೋಗ್ತೈತೆ ಅಂದರೆ, ಇನ್ನೇನಾದ್ರು ಬಿಸಿಲಲ್ಲಿ ಮಾಡಿದರೆ ಇದೇ ಗುಂಡಿಗೆ ನಾನು ಮಲ್ಕೊಂಡು ನನ್ನ ಮೇಲೆ ಮಣ್ಣು ಹಾಕ್ಬೇಕಿತ್ತು. ಸಾಯಕ್ಕೆ ಸ್ವಲ್ಪ ಆಗಲ್ಲ, ಕಷ್ಟ ಗುರು. ರೈತರ ಜೀವನ ಅಷ್ಟು ಈಸಿ ಇಲ್ಲ. ಬೇವ್ರು ನೋಡ್ರಿ ಹೆಂಗೆ ಕಿತ್ಕೊಂಡು ಹೋಗ್ತೈತಿ. ಇದೇ ಒಂದು ಲೈನ್ ಮಾಡಿರೋದು, ಒಂದೇ ಲೈನು. ಇಷ್ಟು ತನಕ ಒಂದೇ ಲೈನ್ ಮಾಡಿದ್ದೀನಿ ಗುರು. ಸಾಯಕ್ಕೆ ಆಗಲ್ಲ ಕೆಲಸ ಮಾಡೋಕೆ. ಇನ್ನು ಹೋಗ್ತಾ ಕೆಲಸ ಮಾಡೋಕ್ಕಾಗಲ್ಲಪ್ಪ, ಸಾಯಲಿ. ಎಷ್ಟು ಅಂತ ಮಾಡೋಕ್ಕಾಗತ್ತೆ, ಆಗಲ್ಲ. ಇನ್ನೂ ಒಂದು ಎರಡು ಲೈನ್ ಏನಾದ್ರು ಕರೆಕ್ಟಾಗಿ ಮಾಡಿದ್ರೆ, ಇನ್ನೂ 2 ಅಲ್ಲ 3 ಲೈನ್ ಇದ್ದಾವೆ. ಮಾಡಿದ್ರೆ ಒಂದು ಲೆವೆಲ್ಲಿ ಲೈನಿಗೆ ಒಂದು ಸ್ವಲ್ಪ ಕಂಪ್ಲೀಟ್ ಆಗುತ್ತೆ. ಇನ್ನು ಮಿಕ್ಕಿದಕ್ಕೆ ಸರಿಯಾಗಿ ನೀರು ಬಿಡ್ಕೊಂಡು ಅಗಿಯೋದಷ್ಟೇ, ಎಂತ ಮಾಡೋಂಗಿಲ್ಲ. ಈಗ ಆಗಲ್ಲಪ್ಪ, ನೀರು ಬಿಡ್ಕೊಂಡಿಲ್ಲ ಅಂದರೆ ಆಗಲ್ಲ. ಕೆಲಸ ಮಾಡೋಕ್ಕಾಗಲ್ಲ. ಟೈಮ್ ಎಷ್ಟಾಯ್ತು ಗೊತ್ತಾ? ಕರೆಕ್ಟು ಟೈಮ್ 8:15. 8:15 ಅಪ್ಪ ದೇವ್ರೆ, ಕರೆಕ್ಟಾಗಿ ಟೈಮ್ 8:15 ಆಗೈತೆ. ನಾನು ಬಂದಿದ್ದೆ ಎಷ್ಟು, 7 ಗಂಟೆಗೆ ಬಂದಿದ್ದೆ ನಾನು ಅಂದಾಜಲ್ಲಿ ಒಂದು ಸ್ವಲ್ಪ ಮುಗಿಸಿದ್ದೀನಿ. ಏನು ತಲೆ ಕೆಡ್ಸ್ಕೊಳೋದೇನಿಲ್ಲ. ಒಂದು ಲೈನ್ ಮುಗಿಸಿದ್ರೇನು, ಇನ್ನೊಂದು ಸಂಜೆ ಬಂದು ಇನ್ನೊಂದು ಲೈನು. ದಿನ ಹಂಗೆ 2 ಲೈನ್ ಮುಗಿಸಿದ್ರೆ ಕೆಲಸನೇ ಮುಗ್ದೋಗುತ್ತೆ. ತಲೆ ಕೆಡ್ಸ್ಕೊಳೋದೇನಿಲ್ಲ. ಹಾಗೆ ತಕ್ಕ ಮಟ್ಟಿಗೆ ಕೆಲಸ ಮಾಡೋದು. ಮನೆ ಕೆಲಸ ನಾವೇ ನಿಧಾನಕ್ಕೆ ಮಾಡ್ಕೋಬೇಕು, ಇಲ್ಲ ಅಂದರೆ ಆಗಲ್ಲ. ಸುಸ್ತೆದೋತ್ ಗುರು ಸಾಯ್ಲಿ. ಮನೆ ಹೋಗಿ ಮುಖ ತೊಳೆದು ತಿಂಡಿ ತಿನ್ಕೊಂಡು ಕೆಲಸ ನೋಡಬೇಕು. ಇನ್ಮೇಲೆ ಯೂಟ್ಯೂಬ್ ಮೇಲೆ ಫೋಕಸ್ ಜಾಸ್ತಿ ಮಾಡಬೇಕು, ಲೆಂತ್ ವಿಡಿಯೋ ಜಾಸ್ತಿ ಮಾಡ್ಬೇಕು. ಇನ್ನು ಇದು ಮಾಡ್ಕೊಂಡ್ರೆ ಅಡ್ಡಿಲ್ಲ. ಮನೆ ಹೋಗ್ತಾ ಇದ್ದೀನಿ. 8:15 ಆಗೈತೆ. 8:15, 8:15 ಹತ್ತತ್ರ ಆಗೈತೆ. ಆದರೂ ಇನ್ನೂ ಇಬ್ನಿ ಬಿಟ್ಟಿಲ್ಲ. ಎಲ್ಲೋದ ಸೂರ್ಯ ಎಲ್ಲೋದೆ? ಬಾ ಬೇಗ. ಬೇಡಪ್ಪ, ನೀನು ಬರೋದೇ ಬೇಡ. ಸಖತ್ ಬಿಸಿಲಿದೆ, ಸಖತ್ತಲ್ಲ ತಣ್ಣಗಿದೆ. ನೀನು ಬಂದರೆ ಮಾತ್ರ ಹೊರಗೆ ಬರೋಕ್ಕಾಗಲ್ಲ. ತಲೆ ಎಲ್ಲ ಸುಟ್ಟೋದಪ್ಪ ಸಾಯ್ಲಿ. ಈಗ ಸೂರ್ಯ ಏನು ಕೆಳಗೆ ಬರ್ತಾಯಿಲ್ಲ, ಏನು ಮೇಲೆ ಹೋಗೋದು ಬಿಟ್ಕೊಂಡು ಎಂತಕ್ಕೆ ಹಂಗೆ ಮಾಡ್ತಾನೋ ಏನೋ. ನಮ್ಮನೆ ಕರಿಯ ನಾನು ಬಿಟ್ಟು ಅವಾಗಲೇ ಓಡೋಗೇನೆ. ಗೋಳಿ ಮಗನಿಗೆ ಕಟ್ಟಾಗಿ ಹೊಡಿಬೇಕು ಅವನಿಗೆ. ಗೈಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಪ್ಪ. ಎಲ್ಲ ನೋಡಿದವರಲ್ಲ, ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ. ಒಂದೇ ಸಬ್ಸ್ಕ್ರೈಬ್ ಇದ್ದಾರೆ, ಯಾರಂತ ಗೊತ್ತಿಲ್ಲ. ದೇವ್ರಂತ ಮನುಷ್ಯವ ಒಬ್ಬಿದಾನಪ್ಪ ಸಬ್ಸ್ಕ್ರೈಬರ್, ಯಾರಂತ ಗೊತ್ತಿಲ್ಲ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ನನ್ನ ವೀಡಿಯೋಗೆ ಸಬ್ಸ್ಕ್ರೈಬರ್ ಆಗಿರಲ್ಲ. ಬಿಟ್ಟಿರೋದು 2 ವೀಡಿಯೋ, ವ್ಯೂಸ್ ಏನು ಜಾಸ್ತಿ ಹೋಗಿಲ್ಲ. 100, 160 ಹೋಗಿದೆ. ಅಂದರೆ ಜಾಸ್ತಿ ಬಿಟ್ಟಿರಲ್ಲ ನಾನು, ಗ್ಯಾಪ್ ಆಯಿತು. ಇನ್ಮೇಲೆ ಡೈಲಿ ಬಿಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ನೋಡಿದವರು ಅಷ್ಟು. ಎಲ್ರಿಗೂ ಬಾಯ್.